ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ದ PYQ ಸೀರೀಸ್. ನಾನು ನಿಮ್ಮ ಸುಭಾಷ್. PYQ ಆಫ್ ಕಂಪ್ಯೂಟರ್ ನಾಲೆಡ್ಜ್ ಪಾರ್ಟ್ 1 ನೋಡಿದ್ವಿ ಕಳೆದ ವಿಡಿಯೋದಲ್ಲಿ. ಈಗ VAOನ ಪ್ರೀವಿಯಸ್ ಇಯರ್ ಪೇಪರ್ನ PYQ ಸೀರೀಸ್ ಪಾರ್ಟ್ 2 ನೋಡೋಣ ಆಫ್ ಕಂಪ್ಯೂಟರ್ ನಾಲೆಡ್ಜ್. ಸೊ ಈಗ ಕಂಟಿನ್ಯೂ ಮಾಡೋಣ. PYQ ಪಾರ್ಟ್ 2 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು. ಸೊ 81ನೇ ಪ್ರಶ್ನೆ, 71ರಿಂದ 80 ಯಾರೆಲ್ಲ ನೋಡಿಲ್ವೋ ಅದು ಯೂಟ್ಯೂಬ್ ಲಿಂಕಲ್ಲಿ ಇದೆ, ಯೂಟ್ಯೂಬಲ್ಲಿದೆ ವಿಡಿಯೋದಲ್ಲಿ. ಸೊ ಅದನ್ನು ನೋಡಿ. ಈಗ 81st ಕ್ವಶನ್ ಇಂದ ಕಂಟಿನ್ಯೂ ಮಾಡೋಣ. ಚೂಸ್ ದ ಅಡ್ವಾಂಟೇಜಸ್ ಆಫರ್ಡ್ ಬೈ ಡಿಜಿಟಲ್ ಸಿಗ್ನೇಚರ್. ಏನೇನೆಲ್ಲ ಡಿಜಿಟಲ್ ಸಿಗ್ನೇಚರ್ನ ಪ್ರಯೋಜನಗಳು, ಸೊ ಅದನ್ನ ಆರಿಸಿ. ಯಾವ್ದು ಅಪ್ಲಿಕೇಶನ್ಸ್ ಅಥವಾ ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಸಿಗ್ನೇಚರ್. ಐಡೆಂಟಿಫೈಸ್ ದ ಸಿಗ್ನೇಟರಿ ಯಾರು ಅನ್ನೋದನ್ನ ಪತ್ತೆ ಹಚ್ಚುತ್ತದೆ. ಕರೆಕ್ಟ್. ನಿಮ್ಮ ಹತ್ರ ಈ ಸಿಗ್ನೇಚರ್ ಆ್ಯಪ್ ಇದ್ರೆ ಅದರಲ್ಲಿ ಅದರ ಅಪ್ಲಿಕೇಶನ್ ಏನು, ಅಡ್ವಾಂಟೇಜಸ್ ಏನು, ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಪ್ರಶ್ನೆ ಬಂದಿದೆ. ಇ ಗವರ್ನೆನ್ಸ್, ಇದು ಎಲ್ಲಿಂದ ಟಾಪಿಕ್? ಇ ಗವರ್ನೆನ್ಸ್. ನಿಮ್ಮ ಡಿಜಿಟಲ್ ಇ ಸಿಗ್ನೇಚರ್ ಅಥವಾ ಡಿಜಿಟಲ್ ಸಿಗ್ನೇಚರ್. ಸೊ ಕೇಂದ್ರ ಸರ್ಕಾರದ ಯಾವ ಅಪ್ಲಿಕೇಶನ್ ಇದೆ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ತಿಳಿಸಿ. ಡಿಜಿಟಲ್ ಸಿಗ್ನೇಚರ್, ಇ ಸಿಗ್ನೇಚರ್. ಸೊ ಐಡೆಂಟಿಫೈಸ್ ದ ಸಿಗ್ನೇಟರಿ, ಇದು ಕರೆಕ್ಟ್, ಅದನ್ನ ಪತ್ತೆ ಹಚ್ಚುತ್ತೆ. ಮೈಂಟೈನ್ಸ್ ದ ಇಂಟಿಗ್ರಿಟಿ ಆಫ್ ಸೈನ್ಡ್ ಡೇಟಾ. ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಿಕೊಳ್ಳಬಹುದು. ಹೌದು, ಡೇಟಾ ಬದಲಾವಣೆ ಆದ್ರೆ ಸಿಗ್ನೇಚರ್ ಏನಾಗುತ್ತೆ, ಅದು ಇನ್ವ್ಯಾಲಿಡ್ ಆಗುತ್ತೆ, ಮಾಯ ಆಗುತ್ತೆ. ಸಿಗ್ನೇಚರ್ ಅಲ್ಲಿ ನಿಲ್ಲೋದಿಲ್ಲ. ಏನಾದರೂ ಇಂಟಿಗ್ರಿಟಿ, ಡೇಟಾದ ಇಂಟಿಗ್ರಿಟಿಯಲ್ಲಿ ವ್ಯತ್ಯಾಸ ಆದ್ರೆ ಅವಾಗ ಏನ್ ಮಾಡುತ್ತೆ, ಡೇಟಾ ಬದಲಾವಣೆ ಆದ್ರೆ ಸಿಗ್ನೇಚರ್ ಇನ್ವ್ಯಾಲಿಡ್ ಆಗೋಗ್ಬಿಡುತ್ತೆ. ಹಂಗಾಗಿ ಎಸ್, ಮೈಂಟೈನ್ಸ್ ದ ಇಂಟಿಗ್ರಿಟಿ ಆಫ್ ಸೈನ್ಡ್ ಡೇಟಾ, ಡಿಜಿಟಲ್ ಸಿಗ್ನೇಚರ್. ಮೂರನೇ ಆಪ್ಷನ್, ಪ್ರಿವೆಂಟ್ಸ್ ಫೋರ್ಜರಿ ಆರ್ ಇಂಪರ್ಸನೇಷನ್. ನಕಲು ಮಾಡೋದು ಅಥವಾ ಮತ್ತೊಬ್ರು ಯಾರೋ ಇಂಪರ್ಸನೇಟ್ ಮಾಡೋದು, ಅದನ್ನ ಪ್ರಿವೆಂಟ್ ಮಾಡುತ್ತೆ. ಕರೆಕ್ಟ್. ನಕಲು ಅಥವಾ ಇಂಪರ್ಸನೇಷನ್, ನನ್ನ ಐಡೆಂಟಿಟಿನ ಇನ್ನೊಬ್ರು ಇಂಪರ್ಸನೇಟ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಇದು ಕೂಡ ಕರೆಕ್ಟ್. ಮೂರನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ನಾಲ್ಕನೇ ಸ್ಟೇಟ್ಮೆಂಟು, ಎನ್ಕ್ರಿಪ್ಟ್ಸ್ ದ ಡೇಟಾ. ಡಿಜಿಟಲ್ ಸಿಗ್ನೇಚರ್ ಡೈರೆಕ್ಟ್ ಆಗಿ ಡೇಟಾವನ್ನ ಎನ್ಕ್ರಿಪ್ಟ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ವೆಬ್ಸೈಟ್ ಅಲ್ಲಿ ಎನ್ಕ್ರಿಪ್ಷನ್ ಯಾವ್ದು ಯೂಸ್ ಮಾಡ್ತೀವಿ? ಈಗ ನಾವು HTTPS, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಎಸ್ ಇಸ್ ಫಾರ್ ಸೆಕ್ಯೂರ್. ಓಕೆ. SSL ಸರ್ಟಿಫಿಕೇಟ್, ಇದ್ರ ಫುಲ್ ಫಾರ್ಮ್ ಏನು ನನಗೆ ಯೂಟ್ಯೂಬ್ ಅಲ್ಲಿ ತಿಳಿಸಿ. ಸೆಕ್ಯೂರಿಟಿ ಸಾಕೆಟ್ ಲೇಯರ್. ಓಕೆ, ಇಲ್ಲೇ ಹೇಳ್ತಾ ಇದ್ದೀನಿ. ಓಕೆ. TLP ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್, ಇವೆಲ್ಲ ವೆಬ್ಸೈಟ್ ಅಲ್ಲಿ ಸೆಕ್ಯೂರ್ ಮಾಡಲಿಕ್ಕೆ ಪ್ರೋಟೋಕಾಲ್ಸ್. ಡಿಜಿಟಲ್ ಸಿಗ್ನೇಚರ್ ಅಲ್ಲಿ ಡೇಟಾನ ಎನ್ಕ್ರಿಪ್ಟ್ ಮಾಡೋ ಕೆಲಸ ಡಿಜಿಟಲ್ ಸಿಗ್ನೇಚರ್ ಮಾಡೋದಿಲ್ಲ. ನಾರ್ಮಲ್ ಆಗಿ ಡಿಜಿಟಲ್ ಸಿಗ್ನೇಚರ್ ಅಥವಾ ಯಾವ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಕೊಂತೀವಿ, ಹ್ಯಾಶ್ ಟ್ಯಾಗ್ಸ್, ಹ್ಯಾಶಿಂಗ್ ಅಂತೀವಿ. ಅಂದ್ರೆ ಡೇಟಾನ ಕೆಲವು ಸ್ಪೆಸಿಫಿಕ್ ಆಲ್ಫಾ ನ್ಯೂಮರಿಕಲ್ ಕೋಡ್ ಕೊಟ್ಬಿಟ್ಟು ಅದನ್ನ ಹ್ಯಾಶಿಂಗ್ ಅಂತೀವಿ, ಕೋಡ್ ಕೊಡ್ತೀವಿ. ಆ ಕೋಡಿಗೆ ನೀವು ಆ ಡಾಕ್ಯುಮೆಂಟ್ಗೆ ಕೋಡ್ ಕೊಟ್ಟು ಒಂದು ಪ್ರೈವೇಟ್ ಕೀ ಕೊಡ್ತೀವಿ ರಿಸೀವರ್ಗೆ, ಪ್ರೈವೇಟ್ ಕೀ ಕೊಡ್ತೀವಿ. ಆ ಪ್ರೈವೇಟ್ ಕೀಯಿಂದ ಮಾತ್ರ ಈ ಹ್ಯಾಶ್ ಟ್ಯಾಗ್ ಅಥವಾ ಡಿ ಎನ್ಕ್ರಿಪ್ಟ್, ಇದಕ್ಕೆ ನಾವೇನಂತೀವಿ ಎನ್ಕ್ರಿಪ್ಟ್, ಮತ್ತೆ ರಿಸೀವರ್ ವಾಪಸ್ ಅದನ್ನ ತೆಗಿಬೇಕು ಅಂದ್ರೆ ಡಿ ಎನ್ಕ್ರಿಪ್ಟ್ ಮಾಡಬೇಕು. ಇದನ್ನ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀವಿ? ಹ್ಯಾಶ್ ಟ್ಯಾಗ್ ಮತ್ತೆ ಪ್ರೈವೇಟ್ ಕೀ ಯೂಸ್ ಮಾಡ್ತೀವಿ. ಸೊ ಡಿಜಿಟಲ್ ಸಿಗ್ನೇಚರ್ ಡೈರೆಕ್ಟ್ ಆಗಿ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಲ್ಲ. ಏನಾದ್ರೂ ದತ್ತಾಂಶನ ಡೇಟಾನ ಎನ್ಕ್ರಿಪ್ಟ್ ಮಾಡಬೇಕು ಅಂದ್ರೆ ನಾವು ಹ್ಯಾಶ್ ಟ್ಯಾಗ್ ಮತ್ತೆ ಪ್ರೈವೇಟ್ ಕೀಸ್ ನ ಯೂಸ್ ಮಾಡ್ಕೊಂತೀವಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಡಿ ತಪ್ಪಾಗುತ್ತೆ. ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ. ಸಿಗ್ನೇಟರಿ ಯಾರು ಅಂತ ಪತ್ತೆ ಹಚ್ಚಬಹುದು, ಸೈನ್ ಮಾಡಿದ ಡೇಟಾನ ಬದಲಾವಣೆ ಮಾಡಿಲ್ಲ ಅಂತ ಖಾತ್ರಿಪಡಿಸ್ಕೋಬಹುದು, ನಕಲು ಅಥವಾ ಇಂಪರ್ಸನೇಷನ್ ನ ಅವಾಯ್ಡ್ ಮಾಡಬಹುದು. ಸೊ ಈ ಮೂರು ಸ್ಟೇಟ್ಮೆಂಟ್ಗಳು ಸರಿ ಇದೆ. ನಾಲ್ಕನೇ ಸ್ಟೇಟ್ಮೆಂಟ್, ಡಿಜಿಟಲ್ ಸಿಗ್ನೇಚರ್ ಡೈರೆಕ್ಟ್ ಆಗಿ ಮಾಡೋದಿಲ್ಲ ಎನ್ಕ್ರಿಪ್ಷನ್ ಮಾಡೋದಾದ್ರೆ ನಾವು ಏನ್ ಯೂಸ್ ಮಾಡ್ತೀವಿ, ಹ್ಯಾಶ್ ಟ್ಯಾಗ್ಸ್ ಮತ್ತೆ ಪ್ರೈವೇಟ್ ಕೀನ.
ಅದೇ ನಾವು ವೆಬ್ ಬ್ರೌಸರ್ ಅಲ್ಲಿ ಸೆಕ್ಯೂರ್ ಮಾಡಬೇಕು ನಮ್ಮ ದತ್ತಾಂಶ ಅಂದ್ರೆ HTTPS. ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಯಾವ್ದಾದ್ರು google.com ನೋಡಿದ್ರೆ ಫುಲ್ ವಿಂಡೋದಲ್ಲಿ ಟಾಪ್ ಅಲ್ಲಿ ನೋಡಿದ್ರೆ ನೀವು HTTPS ಸೆಕ್ಯೂರ್ಡ್ ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದರಲ್ಲಿ ಕೆಲವು ಲೇಯರ್ಗಳಿದೆ ಪ್ರೋಟೋಕಾಲ್. ಈ ದತ್ತಾಂಶನ ನೀವು ಇಂಟರ್ನೆಟ್ ಅಲ್ಲಿ ಅಂತರ್ಜಾಲದಲ್ಲಿ ಕಳಿಸ್ಬೇಕಾದ್ರೆ ಅಲ್ಲಿ ಸೆಕ್ಯೂರ್ ಮಾಡಬೇಕು ನಿಮ್ಮ ದತ್ತಾಂಶ ಅಂದ್ರೆ SSL ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಲೇಯರ್ ಪ್ರೋಟೋಕಾಲ್, ಹಲವಾರು ನಿಯಮಾವಳಿಗಳಿದೆ ಮತ್ತೆ ಹಲವಾರು ಪ್ರೋಟೋಕಾಲ್ಸ್ಗಳು ನಿಮ್ಮ ದತ್ತಾಂಶವನ್ನು ಸೆಕ್ಯೂರ್ ಮಾಡುತ್ತೆ ವೆಬ್ಸೈಟ್ ಅಲ್ಲಿ. ಇಲ್ಲಿ ನಾವು ಡೇಟಾನ ಸೇವ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಹ್ಯಾಶ್ ಟ್ಯಾಗ್ಸ್ ಮತ್ತೆ ಪ್ರೈವೇಟ್ ಕೀಸ್ ನ ಯೂಸ್ ಮಾಡ್ತೀವಿ ಎನ್ಕ್ರಿಪ್ಟ್ ಮಾಡಬೇಕು ಅಂದ್ರೆ. ಅರ್ಥ ಆಯ್ತಲ್ಲ? ಸೊ ಇದು 81ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 82. ಸೊ 192.168.0.397 ತಪ್ಪಾದ IP ಏಕೆಂದರೆ ಈ IP ಅಡ್ರೆಸ್ ಅಂದ್ರೇನು? ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಲ್ವಾ? ಇದು IP ಅಡ್ರೆಸ್. ಇಲ್ಲಿ ನೀವು ನೋಡ್ಬೋದು, ಇದನ್ನು ನಾವೇನಂತ ಕರಿತೀವಿ, ಆಕ್ಟೆಟ್ಗಳು. ಆಕ್ಟೆಟ್ 4 ಆಕ್ಟೆಟ್ಗಳಿದೆ. ಇದು ಡಾಟ್ ಇಂದ ಸೆಪರೇಟ್ ಆಗಲ್ಪಟ್ಟಿದೆ ಅಲ್ವಾ? ಈ ಡಾಟ್ ಅನ್ನ ನಾವೇನಂತೀವಿ, ಪೀರಿಯಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದು IP ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4. ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 IPv4 ಇದೆ. ಈಗ ಹೊಸ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ಬಂದಿದೆ. ಇದರ ವ್ಯತ್ಯಾಸ ಏನು ಅದನ್ನು ನೀವು ಯೂಟ್ಯೂಬ್ ಅಲ್ಲಿ ತಿಳಿಸಿ, ಕಮೆಂಟ್ ಮಾಡಿ, ಸ್ಟಡಿ ಮಾಡಿ. IP ಪ್ರೋಟೋಕಾಲ್ ಇದು IPv4 32 ಬಿಟ್. ಆಲ್ರೆಡಿ ಹೇಳಿದ್ದೀನಿ ಬಿಟ್ ಅಂದ್ರೆ ಏನು ಅಂತ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ. ಬೈನರಿ ನಂಬರ್, ಬಿಟ್ ಅಂದ್ರೆ ಐದರ್ 0 or 1. 32 ಬಿಟ್ಗಳ ನಂಬರ್. ಪ್ರತಿ ಬಿಟ್ಟು ಟೋಟಲ್ 32 ಬಿಟ್ 4 ವಿಭಾಗಗಳಾಗಿ ವಿಂಗಡಣೆ ಆಗಿದೆ. ಒಂದೊಂದು ವಿಭಾಗನ ನಾವೇನಂತ ಕರಿತೀವಿ, ಆಕ್ಟೆಟ್. ಮತ್ತೆ ಈ ಡಾಟ್ ಅನ್ನ ನಾವೇನಂತ ಕರಿತೀವಿ, ಈ ಡಾಟ್ ಇಂದ ಸೆಪರೇಟ್ ಆಗಿದೆ ಅಲ್ವಾ 4 ಡಿಜಿಟ್ಗಳು. 192 ಪಾಯಿಂಟ್, ಈ ಪಾಯಿಂಟ್ ಅನ್ನ ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಪೀರಿಯಡ್. ಓಕೆ, ಪೀರಿಯಡ್. ಇಲ್ಲಿ ಇದು ಏನಕ್ಕೆ ಇನ್ವ್ಯಾಲಿಡ್ ಆಗಿದೆ ಅಂತ ಕೇಳಿದಾನೆ. 192 ರಿಂದ ಶುರು ಆಗುತ್ತದೆ, ನೋ ಪ್ರಾಬ್ಲಮ್. IP ವಿಳಾಸದಲ್ಲಿ 0 ಇದೆ, 0 ಇದ್ರೂ ತಪ್ಪೇನಿಲ್ಲ. ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ, ಅದು ಏನು, it has a number less than 500, that is also not a problem. Any octal number cannot be more than 255. ಯಾವುದೇ ಆಕ್ಟಲ್ ಸಂಖ್ಯೆಯು 255ಕ್ಕಿಂತ ಹೆಚ್ಚಾಗಿರಬಾರದು. ಇಲ್ಲಿದೆಯಾ? ಇಲ್ಲಿ ಇದೆ. ಎಸ್, ಇಲ್ಲಿ ಯಾವ್ದಿದೆ? 397 ಇದೆ. 32 ಬಿಟ್ ನ ಆಕ್ಟೆಟ್ಗಳು ಆಕ್ಟಲ್ ನಂಬರ್ ಆಗಿರುತ್ತೆ. ಅಂದ್ರೆ ಇದರ ಬೇಸ್ 8 ಇರುತ್ತೆ. ಬೈನರಿ ನಂಬರ್ ನ ಬೇಸ್ 2 ಇರುತ್ತೆ. ನಾವು ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಆಗಿ, ಅದು 10 ಬೇಸ್ ಇರುತ್ತೆ. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತೀವಿ. ಇಲ್ಲಿ ನಂಬರ್ ಸಿಸ್ಟಮ್ ಯಾವ್ದು ಯೂಸ್ ಮಾಡ್ಕೊಳುತ್ತೆ? IP-ಲಿ ಆಕ್ಟಲ್ ನಂಬರ್ ಬೇಸ್ ಏನಿರುತ್ತೆ ನಂಬರ್ದು 8 ಇರುತ್ತೆ. ಅಂದ್ರೆ 0 ಇಂದ 7 ವರೆಗೂ ಮಾತ್ರ ಆ ನಂಬರ್ ಬೇಸ್ ಇರುತ್ತೆ. ಸೊ 255 ನೀವು ಆಕ್ಟಲ್ ನಂಬರ್ ನಲ್ಲಿ ನೀವು ತೋರಿಸ್ಬೋದು. ಆದ್ರೆ ಮೋರ್ ದನ್ 255 ಇದ್ರೆ ಆಕ್ಟಲ್ ನಂಬರ್ ಅಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಇದನ್ನ ನಾನು ನಂಬರ್ ಸಿಸ್ಟಮ್ ಕ್ಲಾಸ್ ನಲ್ಲಿ ಕೂಲಂಕುಷವಾಗಿ ಡೀಟೇಲ್ ಆಗಿ ಮಾಡ್ತೇನೆ. ಅಲ್ಲಿ ನಿಮಗೆ ಬೇಸಿಕ್ಸ್ ಇಂದ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಇದು ಇಂಟರ್ನೆಟ್ ಪ್ರೋಟೋಕಾಲ್ ನ ಅಡ್ರೆಸ್ 4 ವಿಭಾಗಗಳಾಗಿ ವಿಂಗಡಣೆಗೊಂಡಿರುತ್ತದೆ. ಈ ಡಾಟ್ ಅನ್ನ ಪೀರಿಯಡ್ಸ್ ಅಂತ ಕರಿತೀವಿ. ಓಕೆ, ಇದು ನೆಟ್ವರ್ಕ್ ಯಾವುದು ಅನ್ನೋದನ್ನ ತಿಳಿಸುತ್ತೆ. ಇದು ನಿಮ್ಮ ಹೋಸ್ಟ್ ಅಡ್ರೆಸ್ ಅನ್ನ ತಿಳಿಸುತ್ತೆ. ಹೋಸ್ಟ್ ಅಡ್ರೆಸ್ ಅಂದ್ರೆ, ಈಗ ನನ್ನ ಲ್ಯಾಪ್ಟಾಪ್ ಇದ್ರೆ ಐ ಆಮ್ ದ ಹೋಸ್ಟ್. ಇಫ್ ಐ ಹ್ಯಾವ್ ಕನೆಕ್ಟೆಡ್ ಟು ಯಾವ್ದಾದ್ರು ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗಿದ್ರೆ ಇದು ನೆಟ್ವರ್ಕ್ ಅಡ್ರೆಸ್ ನ ತಿಳಿಸುತ್ತೆ. ಇದು ನನ್ನ ಅಡ್ರೆಸ್ ಅನ್ನು ತಿಳಿಸುತ್ತೆ. ನನ್ನ ಲ್ಯಾಪ್ಟಾಪ್ ನ ಹೋಸ್ಟ್ ನ ಅಡ್ರೆಸ್ ನ ತಿಳಿಸುತ್ತೆ. ಈ ಹೋಸ್ಟ್ ನ ಅಡ್ರೆಸ್ ಶುಡ್ ಬಿ ಲೆಸ್ ದನ್ 255. ಇದು 255 ಮೀರಿ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆಕ್ಟಲ್ ನಂಬರ್ ಅಲ್ಲಿ 255 ಮೇಲೆ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ. ಅವಾಗ 9 ಡಿಜಿಟ್ ಸಂಖ್ಯೆ ಬೇಕು ನನಗೆ. 8 ಡಿಜಿಟ್ ಸಂಖ್ಯೆಲಿ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ, ಕಂಪ್ಯೂಟರ್ಗೆ ತಿಳಿಸ್ಲಿಕ್ಕೆ ಆಗಲ್ಲ. ಅವಾಗ ಇನ್ವ್ಯಾಲಿಡ್ ಸರ್ವರ್ ಅಂತ ಬಂದ್ಬಿಡುತ್ತೆ. ಸೊ A, B ಮತ್ತೆ C ಸರಿ ಇದೆ,
ಇದಕ್ಕೆ ಉತ್ತರ ಇನ್ವ್ಯಾಲಿಡ್ IP ಏನಕ್ಕಾಗುತ್ತೆ ಅಂದ್ರೆ 397 ಇರೋದ್ರಿಂದ. ಸೊ ಆಪ್ಷನ್ ಚೂಸ್ ದ ಕರೆಕ್ಟ್ ಆನ್ಸರ್ ಓನ್ಲಿ ಡಿ. ಬಿಕಾಸ್ ಆಫ್ ಡಿ ಏನಾಗುತ್ತೆ, ನನಗೆ IP ಅಡ್ರೆಸ್ ಇನ್ವ್ಯಾಲಿಡ್ ಅಂತ ತೋರಿಸ್ತದೆ. IP ಏನಕ್ಕೆ ತಪ್ಪಾಗಿದೆ ಅಂದ್ರೆ ಆಕ್ಟಲ್ ನಂಬರ್ 255ಕ್ಕಿಂತ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಂಬರ್ ಸಿಸ್ಟಮ್ ಅಲ್ಲಿ ಕೂಲಂಕುಷವಾಗಿ ಸ್ಟಡಿ ಮಾಡೋಣ. ಓಕೆ, IP ಅಡ್ರೆಸ್ ಗೊತ್ತಾಯ್ತಲ್ವಾ? ನನಗೆ ನೀವು IP ವರ್ಷನ್ 4 ಮತ್ತೆ ವರ್ಷನ್ 6 ವ್ಯತ್ಯಾಸ ಏನು, ಏನಕ್ಕೆ 4 ಡಿಜಿಟ್ ಇದೆ, ನಾನು ನೇಮಿಂಗ್ ಎಲ್ಲ ಕೊಟ್ಟೆ, ಏನಕ್ಕೆ ಈ ರೀತಿ 4 ಇದೆ, IP ವರ್ಷನ್ 6 ಅಲ್ಲೂ ಅದೇ ತರ ಇದೆಯಾ? ಸೊ ಇದನ್ನೆಲ್ಲ ಕೂಲಂಕುಷವಾಗಿ ನೀವು ಒಂದ್ಸತಿ ಸ್ಟಡಿ ಮಾಡಿ ನನಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ, ಡಿಫರೆನ್ಸ್ ಬಿಟ್ವೀನ್ IP ವರ್ಷನ್ 4 ಅಂಡ್ IP ವರ್ಷನ್ 6. ನೆಕ್ಸ್ಟ್, ಇನ್ ಮೈಕ್ರೋಸಾಫ್ಟ್ ವಿಂಡೋಸ್ ದ ಫೈಲ್ ನೇಮ್ಸ್ ಮೇ ಕಂಟೈನ್ ಮ್ಯಾಕ್ಸಿಮಮ್ ಅಪ್ ಟು ಡ್ಯಾಶ್ ಕ್ಯಾರೆಕ್ಟರ್. ಯಾವ್ಯಾವೆಲ್ಲ ಅಪ್ಪ ಫೈಲ್ ನೇಮ್ಸ್ಗಳು, ಯಾವ್ಯಾವೆಲ್ಲ ಫೈಲ್ ನೇಮ್ಸ್ಗಳು ಕೇಳಿರ್ತೀರಾ? ಫಾರ್ ಎಕ್ಸಾಂಪಲ್ FAT32 ಫೈಲ್ ಸಿಸ್ಟಮ್. ಓಕೆ, ಇದರ ಫುಲ್ ಫಾರ್ಮ್ ಕೇಳಿದಾನೆ ಎಷ್ಟೋ ಎಕ್ಸಾಮ್ಸ್ಗಳಲ್ಲಿ. ಫುಲ್ ಫಾರ್ಮ್ ಏನು ಅಂತ ನನಗೆ ಕಮೆಂಟ್ ಮಾಡಿ. NTFS ಫೈಲ್ ಸಿಸ್ಟಮ್. ಇದು ಕಂಪ್ಯೂಟರ್ ಅಲ್ಲಿ ಮೆಮೊರಿ ಇದ್ರೆ ರಿಸೋರ್ಸಸ್ಗಳನ್ನ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ, ಪಾರ್ಟಿಷನ್ ಮಾಡಕ್ಕೆ, ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ SSD ನ ಅದರಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಫೈಲ್ಸ್ ಅನ್ನ ಈ ಎಕ್ಸಿಕ್ಯೂಟಬಲ್ ಫಾರ್ಮ್ ಅಲ್ಲಿ ಸೇವ್ ಮಾಡ್ಕೊಂತೀವಿ. ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳು ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು ಎಷ್ಟು ಕ್ಯಾರೆಕ್ಟರ್ಗಳು ಇಲ್ಲಿ? 255, 255. ಲಾಸ್ಟ್ ಅಲ್ಲಿ ಬಿಕಾಸ್ ಆಫ್ ದ ಆಕ್ಟಲ್ ನಂಬರ್ 255 ಕ್ರಾಸ್ ಮಾಡಕ್ಕಾಗಲ್ಲ, ಹಂಗಾಗಿ ಅಲ್ಲಿ ಸರಿಯಾಗಿತ್ತು. ಇಲ್ಲೂ ಕೂಡ 32 ಬಿಟ್ ನ ಫೈಲ್ ಸಿಸ್ಟಮ್ಗಳು, FA2 32 ಬಿಟ್, ಇವು ಕೂಡ 255 ನ ಕ್ಯಾರೆಕ್ಟರ್ ನ ಕ್ರಾಸ್ ಮಾಡಕ್ಕಾಗಲ್ಲ. ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು ಎಷ್ಟು? 255 ನ ಕ್ರಾಸ್ ಮಾಡ್ಲಿಕ್ಕಾಗಲ್ಲ. ಫೈಲ್ ಸಿಸ್ಟಮ್ಗಳು ಎಕ್ಸಾಂಪಲ್ ಯಾವುದು? FAT32, NTFS ಫೈಲ್ ಸಿಸ್ಟಮ್, ಇವೆಲ್ಲ ಉದಾಹರಣೆಗಳು. ಓಕೆ, ಡೈರೆಕ್ಟ್ ಇದು ನೀವು ಓದಿದ್ರೆ, ಕ್ಲಾಸ್ನ ಕೇಳಿದ್ರೆ ತುಂಬಾ ಈಸಿ ಆಗುತ್ತೆ. ಅಥವಾ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಟೆಕ್ಸ್ಟ್ ನ ನಿಮಗೆ ಅರ್ಥ ಆಗಂಗೆ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ, ಆರಾಮಾಗುತ್ತೆ. ಈ ರೀತಿ ಕೆಲವು ಪ್ರಶ್ನೆಗಳು ಡೈರೆಕ್ಟ್ ಆಗಿ ಕೇಳಿದಾನೆ. ಇದು ಮತ್ತೆ ಲಾಸ್ಟ್ ಕ್ವಶನ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದು 32 ಬಿಟ್ಗಳು, ಆಕ್ಟಲ್ ನಂಬರ್ 255 ಕ್ರಾಸ್ ಮಾಡಕ್ಕಾಗಲ್ಲ. ಇವೆಲ್ಲ ಫ್ಯಾಕ್ಚುಯಲ್ ಪ್ರಶ್ನೆಗಳು, ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, a dash in the network security takes place when one entity pretends to be a different entity. ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಆಗಿ ವರ್ತಿಸಿದರೆ ಅದು ಡ್ಯಾಶ್ ಆಗುತ್ತದೆ. ರಿಪ್ಲೈ, ಮಾಡಿಫಿಕೇಶನ್ ಆಫ್ ಮೆಸೇಜಸ್, ಮ್ಯಾಸ್ಕರೇಡ್, ಡಿನೇಯಲ್ ಆಫ್ ಸರ್ವಿಸ್. ಇಂಗ್ಲಿಷಲ್ಲಿ ಮ್ಯಾಸ್ಕರೇಡ್ ಅಂದ್ರೆ ವೇಷ ಧರಿಸುವುದು. ಇಲ್ಲಿ a dash in the network security takes place when one entity pretends to be a different entity. ವೇಷ ಧರಿಸ್ಬಿಟ್ಟು ನಾನು ಇನ್ನೊಬ್ಬ ಅನ್ನೋ ರೀತಿಲಿ ಹೋದ್ರೆ ಅದನ್ನ ಏನಂತ ಕರಿತೀವಿ ನಾವು? ಇಲ್ಲಿ ಆನ್ಸರ್ ಮ್ಯಾಸ್ಕರೇಡ್. ಅದನ್ನ ಏನಂತೀವಿ? ಮ್ಯಾಸ್ಕರೇಡ್. ಮಾಸ್ಕರೇಡ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟು ಪ್ರಿಟೆಂಡ್, ಇನ್ನೊಬ್ಬನಾಗೆ ವರ್ತಿಸುವುದು, ವೇಷ ಧರಿಸಿ ವರ್ತಿಸುವುದು, ಇನ್ನೊಂದು ಎಂಟಿಟಿಯಾಗಿ ವರ್ತಿಸುವುದನ್ನ ಮ್ಯಾಸ್ಕರೇಡ್ ಅಂತೀವಿ. ರಿಪ್ಲೈ ಅಂದ್ರೆ ಮತ್ತೆ ರಿಪ್ಲೈ ಬಟನ್ ಗೊತ್ತಿದೆ. ಮಾಡಿಫಿಕೇಶನ್ ಆಫ್ ಮೆಸೇಜ್ ಅಂದ್ರೆ ಮೆಸೇಜ್ ನೀವೇನ್ ಕಳ್ಸಿರ್ತೀರ ಅದರಲ್ಲಿ ಚೇಂಜ್ ಆಗಿರುತ್ತೆ. ಡಿನೇಯಲ್ ಆಫ್ ಸರ್ವಿಸ್, ಸಿಸ್ಟಮ್ಗೆ ಸಾವಿರಾರು ಲಕ್ಷಾಂತರ ಮೆಸೇಜ್ ಕಳಿಸಿ, ಕಂಪ್ಯೂಟರ್ ಕಳಿಸಿ ವೆಬ್ಸೈಟ್ ನ ಕ್ರಾಶ್ ಮಾಡಿಸ್ಬಿಡೋದು ಅಥವಾ ಸಿಸ್ಟಮ್ನ ಹೆವಿ ಆಗಿ ಲೋಡ್ ಮಾಡಿಸೋದು. ಅದಕ್ಕೆ ನಾವೇನಂತೀವಿ? ಡಿನೇಯಲ್ ಆಫ್ ಸರ್ವಿಸ್ ಅಟ್ಯಾಕ್. ಇವೆಲ್ಲ ಸೈಬರ್ ಸೆಕ್ಯೂರಿಟಿಯ ಪ್ರಶ್ನೆ. ಸೊ ಇಲ್ಲಿ ಮಾಸ್ಕರೇಡ್ ಇನ್ನೊಂದು ಎಂಟಿಟಿ ಆಗಿ ವರ್ತಿಸುವುದನ್ನ ಏನಂತೀವಿ? ಮಾಸ್ಕರೇಡ್. ಸೊ ಈಸಿ ಪ್ರಶ್ನೆ. ಒಂದೊಂದ್ಸತಿ ನೀವು ಕ್ವಶನ್ಸ್ ನ ಓದಿದ್ರೆ ಅಲ್ಲೇ ಉತ್ತರ ಇರ್ತದೆ. ಆಮೇಲೆ ಇಂಗ್ಲಿಷ್ ಗ್ರಾಮರ್ ಓದಿದ್ರೆ ಮಾಸ್ಕರೇಡ್ ನ ಮೀನಿಂಗ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಬೇಸ್ಡ್ ಆನ್ ದ ಆಕ್ಸೆಸ್ ಟೈಮ್. ಸೊ ಇದು ಪ್ರೀವಿಯಸ್ ವಿಡಿಯೋ ಏನ್ ಮಾಡಿದೆ ಅದರಲ್ಲೂ ಮತ್ತೆ ಕೇಳಿದ್ದಾನೆ. ಆಕ್ಸೆಸ್ ಟೈಮ್ ಅಲ್ಲಿ ಅರೇಂಜ್ ದ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಆರ್ಡರ್. ಅಂದ್ರೆ ಕಡಿಮೆ ಟೈಮ್ ಇಂದ ಲೆಸ್ ಟೈಮ್ ಇಂದ ಮೋರ್ ಟೈಮ್
ಮೋರ್ ಟೈಮ್ವರೆಗೂ ಯಾವ್ದು ತಗೊಳುತ್ತೆ? ಫಸ್ಟು ಡೈರೆಕ್ಟ್ರೀಸ್ ನಾವು ನೋಡಿದ್ವಿ, ಅದಾದ್ಮೇಲೆ ಕ್ಯಾಶೆ ಮೆಮೊರಿ. ಕ್ಯಾಶೆ ಮೆಮೊರಿ ಅತಿ ಕಡಿಮೆ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಮೈನ್ ಮೆಮೊರಿ. ಮೈನ್ ಮೆಮೊರಿ ಅಂದ್ರೆ ರ್ಯಾಮ್, ಎಕ್ಸಾಂಪಲ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದಾದ್ಮೇಲೆ SSD ಸಾಲಿಡ್ ಸ್ಟೇಟ್ ಡ್ರೈವ್. ಅದಾದ್ಮೇಲೆ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ DCBA ಸಾರಿ DCAB ಎಲ್ಲಿದೆ? DCAB ಇದು DBCA, ಇದು ಇಲ್ಲ. ಸೊ ಆಪ್ಷನ್ ಇಸ್ DCAB. ಆಕ್ಸೆಸ್ ಟೈಮ್ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಕಡಿಮೆ ಟೈಮಿಂದ ಲೆಸ್ ಟೈಮಿಂದ ಮೋರ್ ಟೈಮ್ವರೆಗೂ ಯಾವ್ದಿದೆ? ಲೆಸ್ ಟೈಮ್ ಯಾವುದು? ಫಸ್ಟ್ ಕ್ಯಾಶೆ ಮೆಮೊರಿ, ಅದಾದ್ಮೇಲೆ ಮೈನ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಮೇಲೆ SSD, DCA, ಕೊನೆಗೆ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಆನ್ಸರ್ ಇಸ್ ಆಪ್ಷನ್ 3. ಆಪ್ಷನ್ 3 ಸರಿಯಾದ ಉತ್ತರ. ಇದು ಮತ್ತೆ ಮೊದಲನೇ ಕ್ಲಾಸಲ್ಲೇ ಬರುತ್ತೆ ನಿಮಗೆ. ಫಸ್ಟ್ ಕ್ಲಾಸ್ ಏನ್ ಕೊಡ್ತೀನಿ ಅದರಲ್ಲೇ ನಿಮಗೆ ಆಲ್ ದ ಮೆಮೊರೀಸ್ ಅಂಡ್ ಟೈಪ್ಸ್ ಆಫ್ ಮೆಮೊರೀಸ್ ನಲ್ಲಿ ಪ್ರಶ್ನೆ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ರೀಡ್ ಓನ್ಲಿ ಮೆಮೊರಿ? ರೀಡ್ ಓನ್ಲಿ ಮೆಮೊರಿಯಲ್ಲಿ ಒಂದು ಸೆಕೆಂಡ್ ಸ್ನೇಹಿತರೆ, ರೀಡ್ ಓನ್ಲಿ ಮೆಮೊರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಪ್ರಶ್ನೆ. ಡೇಟಾ ಸ್ಟೋರ್ಡ್ ಇನ್ ROM and ROM ಚಿಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಯೂಸರ್. ROM ಅಂದ್ರೇನು? ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ಪ್ರಾಮ್ ಅಂದ್ರೆ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ. ಪ್ರೋಗ್ರಾಮೆಬಲ್. ಚಿಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಯೂಸರ್. ಹೌದು, ರೀಡ್ ಓನ್ಲಿ ಮೆಮೊರಿಲಿ ನಾವು ಎಡಿಟ್ ಮಾಡಕ್ಕಾಗಲ್ಲ, ಹೊಸದಾಗಿ ಆಡ್ ಮಾಡಕ್ಕಾಗಲ್ಲ, ಅಥವಾ ಇರೋ ದತ್ತಾಂಶನ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅ ಯೂಸರ್ ಕ್ಯಾನ್ ಎರೇಸ್ ಡೇಟಾ ಫ್ರಮ್ EEPROM. ಇದು ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ. A user can erase data from EEPROM. ಇದು ಅಡ್ವಾನ್ಸ್ಡ್ ವರ್ಷನ್. ಇಲ್ಲಿ ಎರೇಸ್ ಮಾಡ್ಬೋದು. ಇದರ ಫುಲ್ ಫಾರ್ಮ್ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. A user can erase data from erasable programmable read only memory. ಹೌದು, EEPROM ನಲ್ಲಿ ಶೇಖರಿಸಿದ ಡೇಟಾವನ್ನು ಬಳಕೆದಾರರು ಅಳಿಸಿ ಹಾಕಲು ಸಾಧ್ಯ ಇದೆ. ಎಸ್, ಆದರೆ ROM ಮತ್ತೆ PROM ನಲ್ಲಿ ಡೇಟಾವನ್ನು ಬದಲಿಸಲು ಸಾಧ್ಯವಿಲ್ಲ. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದು ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ, EEPROM. EEPROM is also known as flash memory. ಫ್ಲಾಶ್ ಮೆಮೊರಿ ಒನ್ ಆಫ್ ದ ಟೈಪ್ ಆಫ್ EEPROM. ಅದು ಒಂದು ಎಕ್ಸಾಂಪಲ್, ಉದಾಹರಣೆ. EEPROM ಅನ್ನು ಫ್ಲಾಶ್ ಮೆಮೊರಿ ಆಲ್ಸೋ ಎಂದು ಕರೆಯಲಾಗುತ್ತದೆ. ಹೌದು, EEPROM ನ ಫ್ಲಾಶ್ ಮೆಮೊರಿ ಅಂತಾನು ಕರಿತೀವಿ. ಇದು ಎಲೆಕ್ಟ್ರಾನಿಕಲಿ ಎರೇಸಬಲ್. ಓಕೆ, ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ನೀವು ತುಂಬಾ ವಿಧಾನದಲ್ಲಿ ಮಾಡ್ಬೋದು. UV ರೇಸ್ ಉಪಯೋಗಿಸ್ಕೊಂಡ್ಬಿಟ್ಟು ಎರೇಸ್ ಮಾಡ್ಬೋದು, ಎಲೆಕ್ಟ್ರಾನಿಕಲಿ ಎರೇಸ್ ಮಾಡ್ಬೋದು, ಮ್ಯಾಗ್ನೆಟಿಕಲಿ ಎರೇಸ್ ಮಾಡ್ಬೋದು. EEPROM ಅಲ್ಲಿ ನಾರ್ಮಲ್ ಆಗಿ UV ರೇಸ್, ಇಲ್ಲಿ ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ, ಎಲೆಕ್ಟ್ರಾನಿಕ್, ಮ್ಯಾಗ್ನೆಟಿಕ್ ಇದನ್ನು ಯೂಸ್ ಮಾಡ್ತೀವಿ ನಾವು. ಫ್ಲಾಶ್ ಮೆಮೊರಿ ಒಂದು ಉದಾಹರಣೆ. EEPROM ಅನ್ನು ಫ್ಲಾಶ್ ಮೆಮೊರಿ ಎಂದು ಕೂಡ ಕರೆಯಲಾಗುತ್ತದೆ. EEPROM ಡೇಟಾ ಕೆನಾಟ್ ಬಿ ಎರೇಸ್ಡ್, ಎಲೆಕ್ಟ್ರಾನಿಕಲಿ ಎರೇಸಬಲ್. ಹಂಗಾಗಿ ಡೇಟಾ ಕೆನಾಟ್ ಬಿ ಎರೇಸ್ಡ್ ತಪ್ಪಾಗುತ್ತೆ. EEPROM ನಲ್ಲಿ ಶೇಖರಿಸಿದ ಡೇಟಾವನ್ನು ಅಳಿಸಿ ಹಾಕಬಹುದು, ಸಾಧ್ಯ ಇಲ್ಲ, ತಪ್ಪು. ಸೊ ABC ಸರಿ. ಯಾವುದು ಆಪ್ಷನ್ ABC ಸರಿ? ಆಪ್ಷನ್ 4 ಅಲ್ವಾ? ಆಪ್ಷನ್ 4 ABC ಆರ್ ಕರೆಕ್ಟ್. ಸೊ ಇಲ್ಲಿ ನಿಮ್ಮ ಉತ್ತರ 4ನೇ ಆಪ್ಷನ್, 86ನೇ ಪ್ರಶ್ನೆ. ನೆಕ್ಸ್ಟ್, ಇದು ವೇರಿಯಸ್ ಲೇಯರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಯೂಸರ್ ಲೇಯರ್, ಅಪ್ಲಿಕೇಶನ್ ಲೇಯರ್. ಸೊ 6-7 ಇಂಪಾರ್ಟೆಂಟ್ ಲೇಯರ್ಸ್ ಇದೆ. ಅದು ಡೀಟೇಲ್ಡ್ ಆಗಿ ಕ್ಲಾಸಲ್ಲಿ ನಿಮಗೆ ಪಾಠ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ 40 minutes ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಮೇಲೆ ಇದೆ. ಇಲ್ಲಿ ಉತ್ತರ ನಿಮಗೆ ತಿಳ್ಕೊಂಡಿರ್ಬೇಕು. ಇದು ನಾಲೆಡ್ಜ್ ಇದ್ರೆ ಆನ್ಸರ್ ಮಾಡ್ಬೋದು. ದ ಕೋರ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇಸ್ ನೋನ್ ಆಸ್, ದ ಕೋರ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇಸ್ ನೋನ್ ಆಸ್ ಏನು? ಕರ್ನಲ್. ಕರ್ನಲ್ನ ನಾವು ಆಪರೇಟಿಂಗ್ ಸಿಸ್ಟಮ್ನ
ಕೋರ್ ಸೆಂಟರ್ ಅಂತ ಕರಿತೀವಿ. ಇದು ನಿಮ್ಮ ಡೇಟಾ, ಓಕೆ, ನಿಮ್ಮ ಮೆಮೊರಿ, ನಿಮ್ಮ ರಿಸೋರ್ಸಸ್ ಎಲ್ಲದನ್ನ ಕನೆಕ್ಟ್ ಮಾಡುತ್ತೆ. ಶೆಲ್ ಯೂಸರ್ ಲೇಯರ್, ನಾನು ಯೂಸ್ ಮಾಡ್ತೀನಲ್ಲ ಈ ಆಪರೇಟಿಂಗ್ ಸಿಸ್ಟಮ್ನ ಕನೆಕ್ಟ್ ಮಾಡಲಿಕ್ಕೆ ಅಥವಾ ವ್ಯವಹಾರ ಮಾಡಲಿಕ್ಕೆ ಅದನ್ನ ಶೆಲ್ ಲೇಯರ್ ಅಥವಾ ಯೂಸರ್ ಲೇಯರ್ ಅಂತ ಕರಿತೀವಿ. MS DOS ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಇದು ಕಮಾಂಡ್ ಲೈನ್ ಆಪರೇಟಿಂಗ್ ಸಿಸ್ಟಮ್. ಟೆಕ್ಸ್ಟ್ ಓನ್ಲಿ, ಬರೀ ಟೆಕ್ಸ್ಟ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಕಮಾಂಡ್ ಕೊಟ್ಕೊಂಡ್ಬಿಟ್ಟು ಯೂಸ್ ಮಾಡುವಂತಹ ಆಪರೇಟಿಂಗ್ ಸಿಸ್ಟಮ್. ಇದು ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದನ್ನ MS DOS ಅಂತ ಕರಿತೀವಿ. ಸೊ ಇಲ್ಲಿ ಆನ್ಸರ್ ಏನು? ಕರ್ನಲ್. ದ ಕೋರ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ನೋನ್ ಆಸ್ ಕರ್ನಲ್. ಇದು ನೆಟ್ವರ್ಕ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ER ಮಾಡೆಲ್. ಓಕೆ, ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಮಾಡೆಲ್ ಅಂತ ಕರಿತೀವಿ. ದತ್ತಾಂಶಗಳು ಬೇರೆ ಬೇರೆ ಎಂಟಿಟಿಗಳ ಜೊತೆ ಯಾವ ರೀತಿ ಲಿಂಕ್ ಆಗಿರುತ್ತೆ ಅನ್ನೋದನ್ನ, ಇದನ್ನ ನೆಟ್ವರ್ಕಿಂಗ್ ಅಲ್ಲಿ ಫಸ್ಟ್ ಬೇಸಿಕ್ಸ್ ತಿಳ್ಕೊಂಡು ER ಡಯಾಗ್ರಾಮ್ ಇಸ್ ಅ ವೆರಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವನ್ನ ನೀವು ಗ್ರಹಿಸ್ಕೊಂಡು ಅದನ್ನ ಮೆಮೊರೈಸ್ ಕೂಡ ಮಾಡಬೇಕಾಗುತ್ತೆ. ಇನ್ನು ER ಡಯಾಗ್ರಾಮ್ ಡಬಲ್ ಲೈನ್ ಇಂಡಿಕೇಟ್ಸ್. ಡಬಲ್ ಲೈನ್ ಯಾವುದನ್ನು ಸೂಚಿಸುತ್ತದೆ? ಎರಡು ಸಮಾನಾಂತರ ರೇಖೆಗಳು ಯಾವುದನ್ನ ಸೂಚಿಸುತ್ತದೆ? ಆ ರಿಲೇಶನ್ಶಿಪ್ ಅಲ್ಲಿ ER, ಓಕೆ, ಆ ಎಂಟಿಟಿ ರಿಲೇಶನ್ಶಿಪ್ ಅಲ್ಲಿ ಇರುವ ಸಂಬಂಧಗಳನ್ನು ಸೂಚಿಸುತ್ತದೆ. ಎಲ್ಲಾ ಸಂಬಂಧಗಳನ್ನು ಸೂಚಿಸುತ್ತದೆ. ಎಲ್ಲಾ ಸಂಬಂಧಗಳು ಇಲ್ಲಿ ಯಾವುದು? ಟೋಟಲ್ ಪಾರ್ಟಿಸಿಪೇಷನ್. ಎಲ್ಲ ಇಲ್ಲಿ ಮಲ್ಟಿಪಲ್ ಪಾರ್ಟಿಸಿಪೇಷನ್, ಸಿಂಗಲ್ ಪಾರ್ಟಿಸಿಪೇಷನ್, ಕಾರ್ಡಿನಾಲಿಟಿ, ಇವೆಲ್ಲ ಡೀಟೇಲ್ಡ್ ಆಗಿ ಕ್ಲಾಸಲ್ಲಿ ನೋಡೋಣ. ಇಲ್ಲೇನು? ಟೋಟಲ್ ಪಾರ್ಟಿಸಿಪೇಷನ್. ಇಟ್ ವಿಲ್ ಶೋ ಟೋಟಲ್ ಪಾರ್ಟಿಸಿಪೇಷನ್. ಕ್ಲಾಸ್ ಮಾಡಿದಾಗ ನಿಮಗೆ ಇದು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಅರ್ಥ ಆಗ್ತದೆ. ER ಡಯಾಗ್ರಾಮ್ ಅಲ್ಲಿ ಡಬಲ್, ಎರಡು ಸಮಾನಾಂತರ ರೇಖೆಗಳು ಏನ್ ತೋರಿಸುತ್ತೆ? ಹಲವಾರು ಎಂಟಿಟಿಗಳು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ, ನೆಟ್ವರ್ಕಿಂಗ್ ಅಲ್ಲಿ ಅದು ಎಲ್ಲದಕ್ಕೂ ಇರುವ ಸಂಬಂಧಗಳನ್ನು ತೋರಿಸುತ್ತೆ. ಸೊ ಟೋಟಲ್ ಪಾರ್ಟಿಸಿಪೇಷನ್, ಎಲ್ಲರೂ ಆ ಸಂಬಂಧದಲ್ಲಿ ಭಾಗವಹಿಸಬೇಕು ಆ ರಿಲೇಶನ್ಶಿಪ್ ಅಲ್ಲಿ. ಸೊ ಅದನ್ನ ಟೋಟಲ್ ಪಾರ್ಟಿಸಿಪೇಷನ್. ಇಟ್ ವಿಲ್ ಇಂಡಿಕೇಟ್ ವಾಟ್? ಯಾವುದನ್ನ ಸೂಚಿಸುತ್ತೆ? ಎರಡು ಲೈನ್ಗಳು. ಟೋಟಲ್ ಪಾರ್ಟಿಸಿಪೇಷನ್. 88 ಆಪ್ಷನ್ 2. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದಾನೆ. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಗೂಗಲ್ ಕ್ರೋಮ್, ಅಡೋಬ್ ಫ್ಲಾಶ್ ಆರ್ ಎಕ್ಸಾಂಪಲ್ಸ್ ಆಫ್ ಬ್ರೌಸರ್ಸ್. ಮೈಕ್ರೋಸಾಫ್ಟ್ ಎಡ್ಜ್ ಯೂಸ್ ಮಾಡಿದಿರಲ್ವಾ? ಸಫಾರಿ ಯೂಸ್ ಮಾಡಿರ್ತೀವಿ, ಗೂಗಲ್ ಕ್ರೋಮ್ ಯೂಸ್ ಮಾಡಿರ್ತೀವಿ, ಒಪೆರಾ ಯೂಸ್ ಮಾಡಿರ್ತೀವಿ. ಅಡೋಬ್ ಫ್ಲಾಶ್ ಯೂಸ್ ಮಾಡಿದ್ದೀರಾ? ಅಡೋಬ್ ಫ್ಲಾಶ್ ಇಸ್ ನಾಟ್ ಎ ಬ್ರೌಸರ್. ಅದು ಮಲ್ಟಿಮೀಡಿಯಾ, ನಿಮ್ ವಿಡಿಯೋ ಎಡಿಟ್ ಮಾಡಕ್ಕೆ ಅಲ್ವಾ, ಅಥವಾ ಹೊಸ ವಿಡಿಯೋ ಕ್ರಿಯೇಟ್ ಮಾಡಕ್ಕೆ. ಸೊ ಒಂದು ತಪ್ಪು ಎಕ್ಸಾಂಪಲ್ ಕೊಟ್ಟು ಇನ್ 3 ಸರಿ ಕೊಟ್ಟಿದ್ದಾನೆ. ಆರ್ ಎಕ್ಸಾಂಪಲ್ಸ್ ಆಫ್ ಬ್ರೌಸರ್ಸ್. ಎಲ್ಲಾವುದು ಅಲ್ಲ, ಒಂದು ತಪ್ಪಾಗ್ಬಿಟ್ಟಿದೆ. MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾಬೈಟ್ಸ್ ಪರ್ ಸೆಕೆಂಡ್. ಹೌದು, GBPS ಜಿಗಾಬೈಟ್ಸ್ ಪರ್ ಸೆಕೆಂಡ್. MBPS M ಕ್ಯಾಪಿಟಲ್, B ಸ್ಮಾಲ್. GBPS ಇದ್ರು G ಕ್ಯಾಪಿಟಲ್, B ಸ್ಮಾಲ್. ಇದು ಬೈಟ್ಸ್ ಅನ್ನ ತೋರಿಸುತ್ತೆ. ಬೈಟ್ಸ್ ಅಂದ್ರೆ 8 ಬಿಟ್ಗಳು. M capital B will show mega bits per second. Mega bits per second. Yes, ಈ ಸ್ಟೇಟ್ಮೆಂಟ್ ಕರೆಕ್ಟ್. ವೆರಿ ಟ್ರಿಕ್ಕಿ ಬಟ್ ಕರೆಕ್ಟ್. ವೆರಿ ಟ್ರಿಕ್ಕಿ ಬಟ್ ಕರೆಕ್ಟ್. 1 GB is equal to 1024 MB. ಆದ್ರೆ ಇಲ್ಲಿ 2 GB ಕೊಟ್ಟಿದ್ದಾನೆ. 2 GB ಎಷ್ಟಾಗುತ್ತೆ? 2048 MB ಆಗ್ತದೆ. 2048 MB ಆಗುತ್ತೆ 2 GB. ಸೊ ಸ್ಟೇಟ್ಮೆಂಟ್ ಸಿನು ತಪ್ಪು. ಉಬುಂಟು, Linux, Red Hat Enterprise Linux, Windows XP, okay, Windows Vista are examples of operating systems. ಇದು ಕೂಡ ಕರೆಕ್ಟ್ ಜನರಿಕ್ ಸ್ಟೇಟ್ಮೆಂಟ್. ಆದ್ರೆ ಇಲ್ಲಿ 3 ಸರಿ ಕೊಟ್ಟಿದ್ದಾನೆ. ಇಲ್ಲಿ ಅಡೋಬ್ ಫ್ಲಾಶ್ ತಪ್ಪಾಗಿ ಸೇರಿಸ್ಬಿಟ್ಟಿದ್ದಾನೆ. ಹಂಗಾಗಿ ಸ್ಟೇಟ್ಮೆಂಟ್ ಎ ತಪ್ಪು, ಸ್ಟೇಟ್ಮೆಂಟ್ ಸಿನು ತಪ್ಪು. ಇದು ಮೆಮೊರಿ ಹೈರಾರ್ಕಿ. ಮತ್ತೆ ಸಾಫ್ಟ್ವೇರ್ ಕೇಳಿದ್ದಾನೆ, ಮೆಮೊರೀಸ್ ಕೇಳಿದ್ದಾನೆ, ಓಕೆ, ಮೆಜರ್ಮೆಂಟ್ ಆಫ್ ಮೆಮೊರೀಸ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಬಿ ಮತ್ತೆ ಡಿ ಸರಿ. ಯಾವುದು ಹೇಳಿಕೆಗಳನ್ನು, ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಬಿ ಮತ್ತೆ ಡಿ ಎಲ್ಲಿದೆ ಸ್ನೇಹಿತರೆ? ಬಿ ಮತ್ತೆ ಡಿ ಆಪ್ಷನ್ 2. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಎ ತಪ್ಪು,
ಸಿ ತಪ್ಪು. ಸೊ ಎ ತಪ್ಪು, ಸಿ ತಪ್ಪು, ಬಿ ಮತ್ತೆ ಡಿ ಮಾತ್ರ ಸರಿ. ಸೊ ಆಪ್ಷನ್ 2. ಆಪ್ಷನ್ 2. 89 ಆಯ್ತಲ್ಲ, 90 ನಿಮ್ಮ ಲಾ ಸೆಕ್ಷನ್ 65 ಆಫ್ ದ ಐ ಟಿ ಆಕ್ಟ್. ಓಕೆ, ಹಲವಾರು ಸೆಕ್ಷನ್ಗಳಿದೆ ಐ ಟಿ ಆಕ್ಟ್ಗಳಲ್ಲಿ. 65 ಇದೆ, 66 ಇದೆ, ಎಲ್ಲದನ್ನೂ ಸ್ಟಡಿ ಮಾಡೋಕ್ಕಾಗಲ್ಲ, ಗೊತ್ತಿರಬೇಕು. ಆಮೇಲೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಲಿಂಕ್ ಟು ಕಂಪ್ಯೂಟರ್ ಸೈನ್ಸ್. ನೀವು ಕರೆಂಟ್ ಅಫೇರ್ಸ್ನ ಕಂಪ್ಯೂಟರ್ ಪ್ರಶ್ನೆಗೆ ಲಿಂಕ್ ಮಾಡಿದ್ದಾನೆ. ಒಂದ್ಸತಿ ಐ ಟಿ ಆಕ್ಟ್ನ ನೀಟಾಗಿ ಸ್ಟಡಿ ಮಾಡಿ, ಅದರ ಕ್ಲಾಸ್ಗಳನ್ನು ಸ್ಟಡಿ ಮಾಡಿ. ಸೆಕ್ಷನ್ 65 ಆಫ್ ಐ ಟಿ ಆಕ್ಟ್ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ಈ ಥರ ಪ್ರಶ್ನೆಗಳು. ಯಾವುದು? ಟ್ಯಾಂಪರಿಂಗ್ ವಿತ್ ಡಾಕ್ಯುಮೆಂಟ್ಸ್, ಹ್ಯಾಕಿಂಗ್, ಆಕ್ಟ್ ಆಫ್ ಸೈಬರ್ ಟೆರರಿಸಮ್, ಯೂಸಿಂಗ್ ದ ಅದರ್ ಪರ್ಸನ್ಸ್ ಇಮೇಲ್ ಐ ಡಿ. ಇಲ್ಲಿ ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡೋದನ್ನ, ಟ್ಯಾಂಪರಿಂಗ್ ಆಫ್ ಡಾಕ್ಯುಮೆಂಟ್ ಸೆಕ್ಷನ್ 65 ಆಫ್ ಐ ಟಿ ಆಕ್ಟ್ ನಲ್ಲಿ ಬರ್ತದೆ. ಹ್ಯಾಕ್ ಮಾಡುವುದು ಸೆಕ್ಷನ್ 66 ಅಲ್ಲಿ ಬರುತ್ತೆ. ಸೆಕ್ಷನ್ 66. ಸೈಬರ್ ಭಯೋತ್ಪಾದನೆ ಕೃತ್ಯಗಳು, ಸೈಬರ್ ಟೆರರಿಸಮ್ ಸೆಕ್ಷನ್ 66F ಅನ್ಸುತ್ತೆ, ಒಂದ್ಸತಿ ಚೆಕ್ ಮಾಡಿ. ಸೆಕ್ಷನ್ 66F. ಆಮೇಲೆ 66A, B, C ಆ ಥರ ಇದೆ. ಬೇರೊಬ್ಬರ ಇಂಪರ್ಸನೇಷನ್, ಇನ್ನೊಬ್ಬರ ಪರ್ಸನ್ನ ಇಮೇಲ್ ಐ ಡಿನ ಯೂಸ್ ಮಾಡೋದು, ಅದು 66C ಅನ್ಸುತ್ತೆ. ಸೊ ಎಲ್ಲದನ್ನೂ ನಾವು ಬ್ಯಾಟ್ ಮಾಡ್ಕೊಂಡಿರೋಕ್ಕಾಗಲ್ಲ. ಬಟ್ 65 ಯಾವ್ದು ಬರುತ್ತೆ, 66 ಅಲ್ಲಿ ಯಾವ್ದೆಲ್ಲ ಕವರ್ ಆಗಿದೆ, ಸೊ ಎಷ್ಟು ಸೆಕ್ಷನ್ಸ್ ಇದೆ ಐ ಟಿ ಆಕ್ಟ್ ಅಲ್ಲಿ, ಇದನ್ನ ಒಂದ್ಸತಿ ಗೋ ಥ್ರೂ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಆಕ್ಟ್ಸ್ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿನ ಒಂದ್ಸತಿ ಚೆಕ್ ಮಾಡಿ. ಈಗ DPDP ಆಕ್ಟ್ ಬಂದಿದೆ, ಡಿಜಿಟಲ್ ಪ್ರೊಟೆಕ್ಷನ್, ಓಕೆ, ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅವೆಲ್ಲ ಬಂದಿದೆ. ಸೊ ಅದನ್ನ ಒಂದ್ಸತಿ ಸ್ಟಡಿ ಮಾಡಿ. ಸೊ ಇವತ್ತು 10 ಪ್ರಶ್ನೆನ ನೋಡಿದೀವಿ ಈ ವಿಡಿಯೋದಲ್ಲಿ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ನ 10 ಪ್ರಶ್ನೆ VAOದು ಕಂಪ್ಲೀಟ್ ಮಾಡೋಣ. ಸೊ ಎಲ್ಲ 30 ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮುಗ್ದ ಅಂತ ಆಗುತ್ತದೆ.